ಅಂಧ ಅನಾಥರ ಬಾಳಿನ ದೀಪವಾದಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹೆಸರಿನಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಆವರಣದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನ ನಿರ್ಮಾಣ ಮಾಡಲಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಮಾರಕ ಇದು ಕಳೆದ 9 ವರ್ಷಗಳ ಹಿಂದೆಯೇ ಕೂಡ ಕಾಮಗಾರಿ ಆರಂಭವಾಗಿದೆ. ಆದರೆ ಈವರೆಗೂ ಕೂಡ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿಲ್ಲ. ಸುಮಾರು 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಅಷ್ಟೇ ಪ್ರಮಾಣದಲ್ಲಿ ಈ ಒಂದು ಸ್ಮಾರಕ ಭವನ ನಿರ್ಮಾಣ ಮಾಡಲಾಗಿದೆ. ಇನ್ನೂ ಹೆಚ್ಚುವರಿಯಾಗಿ 5 ಕೋಟಿ ರೂಪಾಯಿ ಅನುದಾನ ಬೇಕಾಗಿತ್ತು. ಹೀಗಾಗಿ ಕಳೆದ 9 ವರ್ಷಗಳಿಂದ ವೀರೇಶ್ವರ ಪುಣ್ಯಾಶ್ರಮದ ಭಕ್ತರು ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಿಂದ ಅನುದಾನ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಈ ಬಗ್ಗೆ ರಿಪಬ್ಲಿಕನೂ ಕೂಡ ಸತತವಾಗಿ ಸರಣಿ ವರದಿಗಳನ್ನು ಮಾಡಿದರೂ ಕೂಡ ಸರ್ಕಾರ ಆಗಿನ ಸಮಯದಲ್ಲಿ ನಾವು ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ. ನಂತರ ಯಾವುದೇ ಕಾರಣಕ್ಕೂ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ ಇವಾಗ 2025 ಇವಾಗ ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ. ಈ ಒಂದು ಬಜೆಟ್ನಲ್ಲಿ ಸುಮಾರು 5 ಕೋಟಿಯಷ್ಟು ಅನುದಾನವನ್ನು ಮೀಸಲಿಡಬೇಕಂತೇಳಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಭಕ್ತರ ಆಗ್ರಹವಾಗಿದೆ. ಏನಂತಂದರೆ ಇದು ಬಹಳಷ್ಟು ಜನರಿಗೆ ಅನುಕೂಲವಾಗುತ್ತೆ. ಇಂಥ ಒಂದು ಸ್ಮಾರಕ ಭವನ ಆದರೆ ಇಲ್ಲಿರುವಂಥ ಅಂಧ ಅನಾಥರಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಹಾಗಾಗಿ ಒಂದು ಸ್ಮಾರಕ ಭವನಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಬೇಕಂತೇಳಿ ಒತ್ತಾಯ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರು ಕೂಡ ಮಾತನಾಡಿದರು. ಈ ಹಿಂದೆ ಎಚ್.ಕೆ. ಪಾಟೀಲರು ಕೂಡ ಅಂದರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಭೇಟಿ ನೀಡಿ ನಾವು ಕಳೆದ 1 ವರ್ಷದಲ್ಲೇ ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ಈವರೆಗೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಗಮನಕ್ಕೆ ತೆಗೆದುಕೊಂಡ್ಬಂದರು. ಅವರು ಕೂಡ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು. ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ನಾವು ಭಿಕ್ಷಾಟನೆ ಮಾಡ್ತೇವೆ. ಅಂದರೆ ಭಕ್ತರ ಮುಖಾಂತರವೇ ಒಂದು ದೇಣಿಗೆ ಸಂಗ್ರಹಣ ಮಾಡಿ ಈ ಒಂದು ಸ್ಮಾರಕ ಭವನ ಸಂಪೂರ್ಣ ಮಾಡಲಿಕ್ಕೆ ಶ್ರೀಗಳು ಕೂಡ ಪಣ ತೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಕ್ತರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಈ ಒಂದು ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು. ಇಲ್ಲವಾದರೆ ದೇಣಿಗೆ ಆಗಲಿ ಅಥವಾ ಭಿಕ್ಷಾಟನೆ ಮಾಡುವ ಮೂಲಕ ಈ ಸ್ಮಾರಕ ಭವನಕ್ಕೆ ನಾವು ಅನುದಾನವನ್ನು ಕ್ರೋಢೀಕರಣ ಮಾಡ್ತೇವೆ. ಅದಾದ ನಂತರ ಈ ಒಂದು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ತೇವೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುವ ಕೆಲಸ ಇಲ್ಲಿ ಭಕ್ತರು ಮಾಡಬೇಕಾಗತ್ತೆ. ಹೀಗಾಗಿ ಇಂಥ ಕೆಲಸಕ್ಕೆ ಮುಂದಾಗದೆ ರಾಜ್ಯ ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನಕ್ಕೆ ಅನುದಾನವನ್ನು ಮೀಸಲಿಟ್ಟು ಜನರ ಬಹುದಿನಗಳ ಆಸೆ ಏನಿದೆ ಈ ಒಂದು ಸ್ಮಾರಕ ಭವನದ ಕಾಮಗಾರಿ ಪೂರ್ಣ ಮಾಡಿ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಅಂಧ ಅನಾಥರ ಬಾಳಿನ ದೀಪವಾದಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹೆಸರಿನಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಆವರಣದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನ ನಿರ್ಮಾಣ ಮಾಡಲಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಮಾರಕ ಇದು ಕಳೆದ 9 ವರ್ಷಗಳ ಹಿಂದೆಯೇ ಕೂಡ ಕಾಮಗಾರಿ ಆರಂಭವಾಗಿದೆ. ಆದರೆ ಈವರೆಗೂ ಕೂಡ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿಲ್ಲ. ಸುಮಾರು 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಅಷ್ಟೇ ಪ್ರಮಾಣದಲ್ಲಿ ಈ ಒಂದು ಸ್ಮಾರಕ ಭವನ ನಿರ್ಮಾಣ ಮಾಡಲಾಗಿದೆ. ಇನ್ನೂ ಹೆಚ್ಚುವರಿಯಾಗಿ 5 ಕೋಟಿ ರೂಪಾಯಿ ಅನುದಾನ ಬೇಕಾಗಿತ್ತು. ಹೀಗಾಗಿ ಕಳೆದ 9 ವರ್ಷಗಳಿಂದ ವೀರೇಶ್ವರ ಪುಣ್ಯಾಶ್ರಮದ ಭಕ್ತರು ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಿಂದ ಅನುದಾನ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಈ ಬಗ್ಗೆ ರಿಪಬ್ಲಿಕನೂ ಕೂಡ ಸತತವಾಗಿ ಸರಣಿ ವರದಿಗಳನ್ನು ಮಾಡಿದರೂ ಕೂಡ ಸರ್ಕಾರ ಆಗಿನ ಸಮಯದಲ್ಲಿ ನಾವು ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ. ನಂತರ ಯಾವುದೇ ಕಾರಣಕ್ಕೂ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ ಇವಾಗ 2025 ಇವಾಗ ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ. ಈ ಒಂದು ಬಜೆಟ್ನಲ್ಲಿ ಸುಮಾರು 5 ಕೋಟಿಯಷ್ಟು ಅನುದಾನವನ್ನು ಮೀಸಲಿಡಬೇಕಂತೇಳಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಭಕ್ತರ ಆಗ್ರಹವಾಗಿದೆ. ಏನಂತಂದರೆ ಇದು ಬಹಳಷ್ಟು ಜನರಿಗೆ ಅನುಕೂಲವಾಗುತ್ತೆ. ಇಂಥ ಒಂದು ಸ್ಮಾರಕ ಭವನ ಆದರೆ ಇಲ್ಲಿರುವಂಥ ಅಂಧ ಅನಾಥರಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಹಾಗಾಗಿ ಒಂದು ಸ್ಮಾರಕ ಭವನಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಬೇಕಂತೇಳಿ ಒತ್ತಾಯ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರು ಕೂಡ ಮಾತನಾಡಿದರು. ಈ ಹಿಂದೆ ಎಚ್.ಕೆ. ಪಾಟೀಲರು ಕೂಡ ಅಂದರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಭೇಟಿ ನೀಡಿ ನಾವು ಕಳೆದ 1 ವರ್ಷದಲ್ಲೇ ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ಈವರೆಗೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಗಮನಕ್ಕೆ ತೆಗೆದುಕೊಂಡ್ಬಂದರು. ಅವರು ಕೂಡ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು. ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ನಾವು ಭಿಕ್ಷಾಟನೆ ಮಾಡ್ತೇವೆ. ಅಂದರೆ ಭಕ್ತರ ಮುಖಾಂತರವೇ ಒಂದು ದೇಣಿಗೆ ಸಂಗ್ರಹಣ ಮಾಡಿ ಈ ಒಂದು ಸ್ಮಾರಕ ಭವನ ಸಂಪೂರ್ಣ ಮಾಡಲಿಕ್ಕೆ ಶ್ರೀಗಳು ಕೂಡ ಪಣ ತೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಕ್ತರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಈ ಒಂದು ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು. ಇಲ್ಲವಾದರೆ ದೇಣಿಗೆ ಆಗಲಿ ಅಥವಾ ಭಿಕ್ಷಾಟನೆ ಮಾಡುವ ಮೂಲಕ ಈ ಸ್ಮಾರಕ ಭವನಕ್ಕೆ ನಾವು ಅನುದಾನವನ್ನು ಕ್ರೋಢೀಕರಣ ಮಾಡ್ತೇವೆ. ಅದಾದ ನಂತರ ಈ ಒಂದು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ತೇವೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುವ ಕೆಲಸ ಇಲ್ಲಿ ಭಕ್ತರು ಮಾಡಬೇಕಾಗತ್ತೆ. ಹೀಗಾಗಿ ಇಂಥ ಕೆಲಸಕ್ಕೆ ಮುಂದಾಗದೆ
ಮುಂದಾಗದೆ ರಾಜ್ಯ ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನಕ್ಕೆ ಅನುದಾನವನ್ನು ಮೀಸಲಿಟ್ಟು ಜನರ ಬಹುದಿನಗಳ ಆಸೆ ಏನಿದೆ ಈ ಒಂದು ಸ್ಮಾರಕ ಭವನದ ಕಾಮಗಾರಿ ಪೂರ್ಣ ಮಾಡಿ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಅಂಧ ಅನಾಥರ ಬಾಳಿನ ದೀಪವಾದಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹೆಸರಿನಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಆವರಣದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನ ನಿರ್ಮಾಣ ಮಾಡಲಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಮಾರಕ ಏನು ಇದು ಕಳೆದ 9 ವರ್ಷಗಳ ಹಿಂದೆಯೇ ಕೂಡ ಕಾಮಗಾರಿ ಆರಂಭವಾಗಿದೆ. ಆದರೆ ಈವರೆಗೂ ಕೂಡ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿಲ್ಲ. ಸುಮಾರು 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಅಷ್ಟೇ ಪ್ರಮಾಣದಲ್ಲಿ ಈ ಒಂದು ಸ್ಮಾರಕ ಭವನ ನಿರ್ಮಾಣ ಮಾಡಲಾಗಿದೆ. ಇನ್ನೂ ಹೆಚ್ಚುವರಿಯಾಗಿ 5 ಕೋಟಿ ರೂಪಾಯಿ ಅನುದಾನ ಬೇಕಾಗಿತ್ತು. ಹೀಗಾಗಿ ಕಳೆದ 9 ವರ್ಷಗಳಿಂದ ವೀರೇಶ್ವರ ಪುಣ್ಯಾಶ್ರಮದ ಭಕ್ತರು ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಿಂದ ಅನುದಾನ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಸತತವಾಗಿ ಸರಣಿ ವರದಿಗಳನ್ನು ಮಾಡಿದರೂ ಕೂಡ ಸರ್ಕಾರ ಆಗಿನ ಸಮಯದಲ್ಲಿ ನಾವು ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ. ನಂತರ ಯಾವುದೇ ಕಾರಣಕ್ಕೂ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ ಇವಾಗ 2025 ಏನು ಇವಾಗ ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ. ಈ ಒಂದು ಬಜೆಟ್ನಲ್ಲಿ ಸುಮಾರು 5 ಕೋಟಿಯಷ್ಟು ಅನುದಾನವನ್ನು ಮೀಸಲಿಡಬೇಕಂತೇಳಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಭಕ್ತರ ಆಗ್ರಹವಾಗಿದೆ. ಏನಂತಂದರೆ ಇದು ಬಹಳಷ್ಟು ಜನರಿಗೆ ಅನುಕೂಲವಾಗುತ್ತೆ. ಇಂಥ ಒಂದು ಸ್ಮಾರಕ ಭವನ ಆದರೆ ಇಲ್ಲಿರುವಂಥ ಅಂಧ ಅನಾಥರಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಹಾಗಾಗಿ ಒಂದು ಸ್ಮಾರಕ ಭವನಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಬೇಕಂತೇಳಿ ಒತ್ತಾಯ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಏನು ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರು ಕೂಡ ಮಾತನಾಡಿದರು. ಈ ಹಿಂದೆ ಎಚ್.ಕೆ. ಪಾಟೀಲರು ಕೂಡ ಅಂದರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಭೇಟಿ ನೀಡಿ ನಾವು ಕಳೆದ 1 ವರ್ಷದಲ್ಲೇ ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ಈವರೆಗೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಗಮನಕ್ಕೆ ತೆಗೆದುಕೊಂಡ್ಬಂದರು. ಅವರು ಕೂಡ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು. ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ನಾವು ಭಿಕ್ಷಾಟನೆ ಮಾಡ್ತೇವೆ. ಅಂದರೆ ಭಕ್ತರ ಮುಖಾಂತರವೇ ಒಂದು ದೇಣಿಗೆ ಸಂಗ್ರಹಣ ಮಾಡಿ ಈ ಒಂದು ಸ್ಮಾರಕ ಭವನ ಸಂಪೂರ್ಣ ಮಾಡಲಿಕ್ಕೆ ಶ್ರೀಗಳು ಕೂಡ ಪಣ ತೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಕ್ತರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಈ ಒಂದು ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು. ಇಲ್ಲವಾದರೆ ದೇಣಿಗೆ ಆಗಲಿ ಅಥವಾ ಭಿಕ್ಷಾಟನೆ ಮಾಡುವ ಮೂಲಕ ಈ ಸ್ಮಾರಕ ಭವನಕ್ಕೆ ನಾವು ಅನುದಾನವನ್ನು ಕ್ರೋಢೀಕರಣ ಮಾಡ್ತೇವೆ. ಅದಾದ ನಂತರ ಈ ಒಂದು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ತೇವೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುವ ಕೆಲಸ ಇಲ್ಲಿ ಭಕ್ತರು ಮಾಡಬೇಕಾಗತ್ತೆ. ಹೀಗಾಗಿ ಇಂಥ ಕೆಲಸಕ್ಕೆ ಮುಂದಾಗದೆ ರಾಜ್ಯ ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನಕ್ಕೆ ಅನುದಾನವನ್ನು ಮೀಸಲಿಟ್ಟು ಜನರ ಬಹುದಿನಗಳ ಆಸೆ ಏನಿದೆ ಈ ಒಂದು ಸ್ಮಾರಕ ಭವನದ ಕಾಮಗಾರಿ ಪೂರ್ಣ ಮಾಡಿ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಅಂಧ ಅನಾಥರ ಬಾಳಿನ ದೀಪವಾದಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹೆಸರಿನಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಆವರಣದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನ ನಿರ್ಮಾಣ ಮಾಡಲಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಮಾರಕ ಏನು ಇದು ಕಳೆದ 9 ವರ್ಷಗಳ ಹಿಂದೆಯೇ ಕೂಡ ಕಾಮಗಾರಿ ಆರಂಭವಾಗಿದೆ. ಆದರೆ ಈವರೆಗೂ ಕೂಡ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿಲ್ಲ. ಸುಮಾರು 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಅಷ್ಟೇ ಪ್ರಮಾಣದಲ್ಲಿ ಈ ಒಂದು ಸ್ಮಾರಕ ಭವನ ನಿರ್ಮಾಣ ಮಾಡಲಾಗಿದೆ. ಇನ್ನೂ ಹೆಚ್ಚುವರಿಯಾಗಿ 5 ಕೋಟಿ ರೂಪಾಯಿ ಅನುದಾನ ಬೇಕಾಗಿತ್ತು. ಹೀಗಾಗಿ ಕಳೆದ 9 ವರ್ಷಗಳಿಂದ ವೀರೇಶ್ವರ ಪುಣ್ಯಾಶ್ರಮದ ಭಕ್ತರು ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಿಂದ ಅನುದಾನ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಸತತವಾಗಿ ಸರಣಿ ವರದಿಗಳನ್ನು ಮಾಡಿದರೂ ಕೂಡ ಸರ್ಕಾರ ಆಗಿನ ಸಮಯದಲ್ಲಿ ನಾವು ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ. ನಂತರ ಯಾವುದೇ ಕಾರಣಕ್ಕೂ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ ಇವಾಗ 2025 ಏನು ಇವಾಗ ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ. ಈ ಒಂದು ಬಜೆಟ್ನಲ್ಲಿ ಸುಮಾರು 5 ಕೋಟಿಯಷ್ಟು ಅನುದಾನವನ್ನು ಮೀಸಲಿಡಬೇಕಂತೇಳಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಭಕ್ತರ ಆಗ್ರಹವಾಗಿದೆ. ಏನಂತಂದರೆ ಇದು ಬಹಳಷ್ಟು ಜನರಿಗೆ ಅನುಕೂಲವಾಗುತ್ತೆ. ಇಂಥ ಒಂದು ಸ್ಮಾರಕ ಭವನ ಆದರೆ ಇಲ್ಲಿರುವಂಥ ಅಂಧ ಅನಾಥರಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಹಾಗಾಗಿ ಒಂದು ಸ್ಮಾರಕ ಭವನಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಬೇಕಂತೇಳಿ ಒತ್ತಾಯ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಏನು ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರು ಕೂಡ ಮಾತನಾಡಿದರು. ಈ ಹಿಂದೆ ಎಚ್.ಕೆ. ಪಾಟೀಲರು ಕೂಡ ಅಂದರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಭೇಟಿ ನೀಡಿ ನಾವು ಕಳೆದ 1 ವರ್ಷದಲ್ಲೇ ಅನುದಾನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ಈವರೆಗೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಗಮನಕ್ಕೆ ತೆಗೆದುಕೊಂಡ್ಬಂದರು. ಅವರು ಕೂಡ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು. ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ನಾವು ಭಿಕ್ಷಾಟನೆ ಮಾಡ್ತೇವೆ. ಅಂದರೆ ಭಕ್ತರ ಮುಖಾಂತರವೇ
ಒಂದು ದೇಣಿಗೆ ಸಂಗ್ರಹಣ ಮಾಡಿ ಈ ಒಂದು ಸ್ಮಾರಕ ಭವನ ಸಂಪೂರ್ಣ ಮಾಡಲಿಕ್ಕೆ ಶ್ರೀಗಳು ಕೂಡ ಪಣ ತೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಕ್ತರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಈ ಒಂದು ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು, ಇಲ್ಲವಾದರೆ ದೇಣಿಗೆ ಆಗಲಿ ಅಥವಾ ಭಿಕ್ಷಾಟನೆ ಮಾಡುವ ಮೂಲಕ ಈ ಸ್ಮಾರಕ ಭವನಕ್ಕೆ ನಾವು ಅನುದಾನವನ್ನು ಕ್ರೋಢೀಕರಣ ಮಾಡ್ತೇವೆ. ಅದಾದ ನಂತರ ಈ ಒಂದು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ತೇವೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುವ ಕೆಲಸ ಇಲ್ಲಿ ಭಕ್ತರು ಮಾಡಬೇಕಾಗತ್ತೆ. ಹೀಗಾಗಿ ಇಂಥ ಕೆಲಸಕ್ಕೆ ಮುಂದಾಗದೆ ರಾಜ್ಯ ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಸ್ಮಾರಕ ಭವನಕ್ಕೆ ಅನುದಾನವನ್ನು ಮೀಸಲಿಟ್ಟು ಜನರ ಬಹುದಿನಗಳ ಆಸೆ ಏನಿದೆ ಈ ಒಂದು ಸ್ಮಾರಕ ಭವನದ ಕಾಮಗಾರಿ ಪೂರ್ಣ ಮಾಡಿ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.